ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಸ್ಬೆಂಡು ಯಾಕ್ರಿ ಬಾಗ್ಲಾಚೆ ನಿಂತಿದ್ದೀರಾ? ಒಳಗ್ ಬನ್ನಿ. ಬೋಲ್ಡ್ ಹಾಕ್ಲಾ? ಏನು ಹೊಸದಾಗಿ ಕೇಳ್ತಾ ಇದ್ದೀರಾ? ಮಲಗ್ಬೇಕಾದ್ರೆ ಬಾಗ್ಲು ಹಾಕ್ಲೇಬೇಕು ತಾನೆ, ಹಾಕಿ ಎದುರಲ್ಲಿ ಏನಿದೆ? ಯಾರಾದ್ರೂ ಬಂದು ತೊಂದರೆ ಮಾಡಿದೆ ಅಂತ ಚಿಂತೆ ಅಷ್ಟೇ. ಹಾಕ್ರಿ. ಎಟಕ್ತಿಲ್ವಾ? ಅದೇನು ಹಾಕ್ದಿದ್ರು ನಡೀತಾ. ಅಲ್ಲ, ಶುಭ ಪೂಜೆಯಲ್ಲಿ ಕಡಿ ಬಂದಂಗೆ ಶುಭ ಕಾರ್ಯ ಮಧ್ಯದಲ್ಲಿ ಯಾರಾದ್ರೂ ಬಂದ್ಬಿಟ್ರೆ? ಶುಭ ಕಾರ್ಯನ? ಅದೇನು ಮಾತಾಡ್ತಿರೋ? ನನ್ನ ರೂಮಿಗೆ ಯಾರು ಪರ್ಮಿಷನ್ ತಗೊಳ್ದೆ ಒಳಗೆ ಬರಲ್ಲ, ನಿಮ್ಮೊಬ್ರನ್ನ ಬಿಟ್ಟು. ನನಗ್ ಬರಕ್ ಅಧಿಕಾರ ಇದೆ ಅಲ್ವಾ? ಹೌದೌದು, ಖಂಡಿತ ಇದೆ. ಇದ್ಯಾಕೆ ಇನ್ನೂ ಲೋಟ ಇಟ್ಕೊಂಡು ನಿಂತ್ಕೊಂಡೆ ಮಾತಾಡ್ತಾ ಇದ್ದೀರಾ? ಹಸ್ಬೆಂಡು, ನೀವ್ ಯಾಕೋ ತುಂಬಾ ಆಶ್ರಯದಲ್ಲಿ ಇದ್ದೀರಾ ಅನ್ಸುತ್ತೆ. ತಗೊಳ್ಳಿ, ಹಾಲು ಕುಡಿ, ಶಕ್ತಿ ಬರುತ್ತೆ. ಹಾಲ? ಏಕೆ? ಅಯ್ಯೋ, ಅದೆಲ್ಲ ಬಾಯ್ ಬಿಟ್ಟು ಹೇಳ್ಬೇಕಾ? ಅರ್ಥ ಆಗಲ್ವಾ? ದೇವರಾಣೆ ಅರ್ಥ ಆಗ್ತಿಲ್ಲ, ಬಾಯ್ ಬಿಟ್ಟು ಹೇಳಿ. ಅದು ಇವತ್ತು ನಮ್ಮಿಬ್ರದ್ದು ಮೊದಲನೇ ರಾತ್ರಿ ಅಲ್ವಾ? ಏನ? ಫಸ್ಟ್ ನೈಟಾ? ಯಾರು ಹೇಳಿದನಂತ? ಜಾದಿ ಅಕ್ಕ ಹತ್ರ ಹಾಲ್ ಬೇಕು ಅಂತ ಹೇಳಿ ಕಳ್ಸಿದ್ರಲ್ವಾ? ನಮ್ ಕಡೆ ಎಲ್ಲ ಮೊದಲನೇ ರಾತ್ರಿ ಶಾಸ್ತ್ರಕ್ಕೆ ಹಾಲು ತಗೊಂಡ್ ಬರೋದು. ಅಂತೂ ಇಷ್ಟ ದಿನ ಆದ್ಮೇಲಾದ್ರೂ ಈ ತರ ಒಳ್ಳೆ ಯೋಚನೆ ಬಂತಲ್ವಾ? ನನ್ಗಂತೂ ತುಂಬಾ ಖುಷಿ ಆಯ್ತು ಹಸ್ಬೆಂಡು. ಆಮೇಲೆ ನಾಚಿಕೆನೂ ಆಗ್ತಿದೆ. ಆಮೇಲೆ ಹೋಗಿ ಹಸ್ಬೆಂಡು. ರೀ, ನುಲಿಬೇಡಿ, ಸುಮ್ಮನೆ ನಿಂತ್ಕೊಳ್ಳಿ. ನಿಮ್ ಮಾತು ಕೇಳಿದ್ರೆ ನಂಗಿಲ್ಲಿ ಹಾವು ಕಷ್ಟಂಗೆ ಆಗ್ತಾ ಇದೆ. ಬಿಡ್ತಾನೆ ಹಸ್ಬೆಂಡು. ಮೊದಲನೇ ರಾತ್ರಿ ಶಾಸ್ತ್ರದಲ್ಲಿ ಈ ತರ ಎಲ್ಲ ಅಪಶಕುನ ಮಾತಾಡಿದ್ರೆ ಶಾಸ್ತ್ರ ಚೆನ್ನಾಗಾಗಲ್ವಂತೆ. ಬೆಂಕಿ ಬಿತ್ತು ನಿಮ್ ಶಾಸ್ತ್ರಕ್ಕೆ. ಯಾರು ಹೇಳಿದ್ದು ನಮ್ ಫಸ್ಟ್ ನೈಟ್ ಅಂತ? ಅಲ್ಲ ಹಸ್ಬೆಂಡು, ನೀವೇ ನನ್ನ ಕೈಯಲ್ಲಿ ಹಾಲು ಕೊಟ್ಟು ಕಳ್ಸಿ ಅಂತ ಜಾಜಿ ಅಕ್ಕಂಗೆ ಹೇಳಿದ್ರಂತೆ. ಕರ್ಮ, ಜಾಜಿ ಅವ್ರಿಗೆ ಹೇಳಿದ್ದು ನಾಳೆ ಬೆಳಗ್ಗೆ ಹಾಲು ಕೊಟ್ಟು ಕಳ್ಸಿ ಅಂತ, ಇವಾಗಲ್ಲ. ಓ, ಶಾಸ್ತ್ರ ಬೆಳಗ್ಗೆ ಮಾಡ್ತೀರಾ? ಒಂಥರ ಹೊಸದಾಗಿದೆ ಬಿಡಿ. ರೀ, ಬಾಯ್ ಮುಚ್ಚ್ರಿ ನೀವು. ನಾನು ಹೇಳಿದ್ದು ಬೆಳಗ್ಗೆ ಹಾಲ್ಗೆ ಪ್ರೋಟೀನ್ ಶೇಕ್ ಹಾಕೊಂಡು ಕುಡಿಬೇಕು, ಅದಕ್ಕೆ ಕೊಟ್ಟು ಕಳ್ಸಿ ಅಂತ. ನೀವು ಅನ್ಕೊಂಡಿರೋದಕ್ಕಲ್ಲ. ಮತ್ ಯಾಕೆ ಜಾಜಿ ಅಕ್ಕ ಈಗ್ಲೇ ತಗೊಂಡ್ ಹೋಗಿ ಅಂತ ಹೇಳಿದ್ರು? ನಿಮ್ ಜೊತೆ ಸೇರಿ ಅವ್ರಿಗೂ ತಲೆ ಕೆಟ್ಟಿರ್ಬೇಕು. ಹೋಗಿ ಅವ್ರನ್ನೇ ಕೇಳಿ. ಅಂದ್ರೆ ಈಗ ಶಾಸ್ತ್ರ ಆಗಲ್ವಾ? ಶಾಸ್ತ್ರ ಅಂತ ನಂಗೆ ಇರಿಟೇಟ್ ಮಾಡ್ಬೇಡಿ, ನಿಮ್ ಕೈ ಮುಗಿತೀನಿ. ಆಯ್ತು ಬಿಡಿ. ತಂದಿರೋ ಹಾಲನ್ನೇನ್ ಮಾಡೋದು? ಕುಡೀರಿ. ಒಂದ್ ಕೆಲ್ಸ ಮಾಡೋಣ, ನೀವರ್ಧ ನಾನರ್ಧ. ಮೊದ್ಲು ನಾನಾ? ನೀವೇ ಕುಡೀರಿ. ಬೇಡ, ಮೊದ್ಲು ಗಂಡ ಆಮೇಲೆ ಹೆಂಡತಿ. ತಗೊಳ್ಳಿ. ಏನ್ರಿ ಇದು? ಬರೀ ಹಾಲು, ಕೇಸರಿ, ಬಾದಾಮಿ ಏನೂ ಹಾಕ್ಲಿಲ್ವಾ? ಅದ ಶಾಸ್ತ್ರಕ್ಕೆ ಸಮಯ ಆಗತ್ತೆ ಅಂತ ಹಾಗೆ ತಗೊಂಡ್ ಬಂದ್ಬಿಟ್ಟೆ. ಹಚ್ಕೊಂಡು ಕಚ್ಕೊಂಡೆ ಕುಡೀರಿ. ಸಾಕು, ಅರ್ಧ ನನಗೆ. ನಾವಿಬ್ರು ಮತ್ತೆ ಸಿಗೋದೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಮ್ಮ ದೀಪನಿಂದ ನಾವಿಬ್ರು ಮತ್ತೆ ಒಂದಾಗೋ ಥರ ಆಯಿತು. ನಮ್ಮಿಬ್ರು ಮಧ್ಯೆ ಇದ್ದ ಮನಸ್ತಾಪ ಮಂಜಿನ ಥರ ಕರಗಿ ಮತ್ತೆ ನಾವಿಬ್ರು ಒಬ್ರನ್ನೊಬ್ರು ಒಪ್ಕೊಂಡ್ವಿ. ಆದರೆ ಮನೆಯವ್ರನ್ನೆಲ್ಲ ಎದುರಾಕೊಂಡು
ನಿನ್ನ ಮದುವೆ ಆಗೋ ಧೈರ್ಯ ನನಗಿರಲಿಲ್ಲ. ಹಾಗಂತ ನಿನ್ನ ಜೊತೆ ಓಡೋಗಿ ಮದುವೆ ಆಗೋದಕ್ಕೂ ನಾನು ತಯಾರಿರಲಿಲ್ಲ. ಈಗ ದೀಪ ನಮ್ಮ ಮದುವೆ ಮುಂದಾಳತ್ವನ ವಹಿಸಿದಾಳೆ. ಅವಳು ಇರಲಿಲ್ಲ ಅಂದಿದ್ರೆ ನಾವಿಬ್ರು ಮತ್ತೆ ಒಂದಾಗ್ತಿರ್ಲಿಲ್ಲ ಅನ್ಸತ್ತೆ. ದೀಪ ನಮ್ಮ ಮನೆಗೆ ಬೆಳಕು ಕೊಡೋ ನಂದಾ ದೀಪ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಷ್ಟೋ ವರ್ಷದಿಂದ ಮಾತು ಬಿಟ್ಟಿದ್ದ ಅಪ್ಪ ಚಿರುನ ಒಂದ್ ಮಾಡಿದ್ಲು. ಅವಳು ಬಂದ ಮೇಲೆ ಸೌಂದರ್ಯ ಅವ್ರ ಆರ್ಭಟನೂ ಕಡಿಮೆ ಆಯ್ತು. ಅವಳೊಂಥರ ಪಾದರಸ ಥರ ಮನೆ ತುಂಬ ಓಡಾಡ್ಕೊಂಡಿರ್ತಾಳೆ. ಅವಳು ಒಬ್ಳಿದ್ರೆ ಸಾಕು 10 ಜನದ ಸಮ. ಅವಳು ಇದ್ ಕಡೆ ನಗುಗಂತೂ ಬರಾನೇ ಇಲ್ಲ ಗೊತ್ತಾ. ಹೌದು, ಮೊದಲನೇ ಸಲ ನಾನು ನೋಡಿದಾಗೆ ಬಾಯಿ ತುಂಬ ಅಣ್ಣ ಅಂತ ಕರೆದ್ಲು. ನಾನು ಇದೇ ಮನೆ ಇರೋದು ಗೊತ್ತಾದ್ಮೇಲೆ ನನ್ನ ಮೇಲೆ ಎಷ್ಟು ಪ್ರೀತಿ ಕಾಳಜಿ ತೋರಿಸಿದ್ಲು ಗೊತ್ತಾ. ಅವ್ಳು ನರಸಿಂಹನ್ ಹೇಗೆ ನೋಡ್ತಾಳೋ ನನ್ನೂ ಹಾಗೆ ನೋಡ್ತಾಳೆ. ಪಾಪ ಆ ಮನಸ್ಸಲ್ಲಿ ಯಾವ ಕಲ್ಮಶನೂ ಇಲ್ಲ. ಯಾವ ಕಾರಣಕ್ಕೂ ನಾವಿಬ್ರು ಈಗ ಪ್ರೀತಿ ಮಾಡ್ತಾ ಇದ್ದೀವಿ, ಮದುವೆ ಆಗೋದಕ್ಕೆ ಮುಂದೆ ಬಂದಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ದೀಪನೇ. ಹಾಗೆ ನೋಡಿದ್ರೆ ಯಾವುದೇ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥದಿಂದ ಎಲ್ಲರಿಗೂ ಒಳ್ಳೇದನ್ನೇ ಬಯಸೋ ದೀಪನ್ ತ್ಯಾಗ ತುಂಬ ದೊಡ್ಡದು. ಆದರೆ ಈ ಮನೇಲಿ ಕೆಲವರು ನಾನೇ ಗ್ರೇಟ್ ಅನ್ನೋ ಥರ ಆಡ್ತಾರೆ. ಇಷ್ಟೆಲ್ಲ ಒಳ್ಳೇದು ಮಾಡ್ತಿರೋ ದೀಪನ್ ಜೀವನನೇ ಇನ್ನೂ ಸರಿ ಹೋಗಿಲ್ವಲ್ಲ ಅಂತ ಬೇಜಾರಾಗ್ತಿದೆ. ಅರ್ಥ ಆಗಲಿಲ್ಲ. ನಮ್ಮ ಚಿರು ದೀಪನ್ನ ಇನ್ನೂ ಹೆಂಡತಿ ಅಂತ ಒಪ್ಕೊಂಡಿಲ್ಲ. ಹೌದಾ? ಈ ವಿಷಯ ನಂಗೆ ಗೊತ್ತೇ ಇರಲಿವಲ್ಲ. ಅಲ್ಲ, ಮನೆಗೆ ಬಂದಾಗ ಅವರಿಬ್ರು ಅನ್ಯೂನ್ಯವಾಗೇ ಇದ್ರಲ್ಲ. ಚಿರುಗೆ ಅವಳ ಜೊತೆ ಹಾಗೆ ಇರೋದು ಅಭ್ಯಾಸ ಆಗೋಗಿದೆ. ಇಲ್ಲೂ ಅವಳ ಜೊತೆ ಹಾಗೆ ಇರ್ತಾನೆ. ಆದರೆ ಹೆಂಡತಿ ಅಂತ ಬಂದರೆ ಸಾಕು, ಯಾವುದೇ ಕಾರಣಕ್ಕೂ ನಾನು ಅವ್ರನ್ನ ಒಪ್ಪಲ್ಲ, ಅವ್ರು ನನಗೆ ಸೂಟ್ ಅಲ್ಲ ಅಂತ ಹೇಳ್ತಿರ್ತಾನೆ. ಅಲ್ಲ, ಮತ್ತೆ ಹೇಗೆ ಮದುವೆ ಆದರು? ಅದೆಲ್ಲ ತುಂಬ ದೊಡ್ಡ ಕತೆ, ಇನ್ನೊಂದು ದಿನ ಹೇಳ್ತೀನಿ. ಸರಿ, ನಮ್ಮ ಜೀವನ ಚೆನ್ನಾಗಾಗಲಿ ಅಂತ ಪ್ರಯತ್ನ ಪಡ್ತಿರೋ ದೀಪನ್ ಜೀವನ ಚೆನ್ನಾಗಾಗಲಿ ಅಂತ ನಾವು ಪ್ರಯತ್ನ ಮಾಡೋಣ. ಖಂಡಿತ. ದೀಪಂಗೋಸ್ಕರ ನಾನು ಯಾವಾಗಲೂ ರೆಡಿ ಇರ್ತೀನಿ. ಅವಳಿಗೋಸ್ಕರ ಯಾರನ್ನು ಬೇಕಾದರೂ ಎದುರಾಗೊಳ್ತೀನಿ. ನನ್ನನ್ನು ತರಲೆ ಥರ ಆಡ್ಬೇಡ. ನಾಳೆ ಏನಾಗುತ್ತೋ ಅಂತ ಟೆನ್ಷನಲ್ಲಿ ನಾನಿದ್ದೀನಿ. ನಿನಗೆ ನೋಡಿದ್ರೆ ತಮಾಷೆನಾ? ನೋಡೋಣ ಏನಾಗುತ್ತೆ ಅಂತ. ದೀಪ ಅವರೇ ಮುಂದೆ ನಿಂತು ಮಾಡಿಸ್ತಿರೋದ್ರಿಂದ ಎಲ್ಲರೂ ಒಪ್ತಾರೆ ಅಂತ ನಂಬಿಕೆ ಇದೆ. ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಿದೆ, ಆರಾಮಾಗಿ ಮಲಗಿ. ನೀನೇನೋ ಮಲ್ಗಿ ಅಂತಿದ್ಯಾ, ಆದರೆ ನಂಗೆ ನಿದ್ದೆನೇ ಬರ್ತಿಲ್ವಲ್ಲ. ಏನು ಮಾಡಲಿ? ಹೀಗೆ ಮಾತಾಡ್ತಾ ಇರು, ನಾನು ಹಾಗೆ ನಿದ್ದೆ ಮಾಡ್ತೀನಿ. ಸರಿ. ಹಲೋ, ಮೋಸ್ಟ್ಲಿ ಮಲಗಿರ್ಬೇಕು. ಒಳ್ಳೇದಾಯ್ತು. ಗುಡ್ ನೈಟ್. ನಾಳೆ ಸಿಗೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.